ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಸಂಸದ ಯದುವೀರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಕೂಡ ಇದಕ್ಕೆ ವಿರೋಧ ಇದೆ. ಈಗ ನಮ್ಮ ತಾಯಿ ಹೋರಾಟ ಮಾಡ್ತಿದ್ದಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ ನೋಡೋಣ. ಬೆಂಗಳೂರಿನಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ. ಬೆಂಗಳೂರಿನಲ್ಲಿ ಸಂಸದ ಯದುವೀರ ಒಡೆಯರ್ ಹೇಳಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಕೂಡ ಚಾಮುಂಡೇಶ್ವರಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿಕೊಂಡೇ ಬಂದಿದ್ದಾರೆ. ಈಗ ನಮ್ಮ ತಾಯಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ ಅಂತೇಳಿ ಹೇಳಿದ್ದಾರೆ ಯದುವೀರ್ ಒಡೆಯರ್. ಕಾಲಕ್ಕೆ ತಿರ್ಗಾ ಬಂತ್ ಪ್ರಾಧಿಕಾರ ರಚನೆನೇ ನಾವು ವಿರೋಧ ಮಾಡಿದೀವಿ. ನಾವು ಹೇಳಿದೀವಿ ಅದು ಸೂಕ್ತ ಅಲ್ಲ, ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೂ ಕೂಡ ಅದು ತಗ್ಗ ಅಲ್ಲ ಅಂತ ನಾವು ಹೇಳಿದೀವಿ. ಈಗಾಗಲೇ ನಮ್ಮ ತಾಯಿಯವರು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತಾರೆ. ತಂದೆಯವ್ರ ಟೈಮಿಂದಾನು ಕೂಡ ಇದು ಮುಜರಾಯಿಗೆ ಸೇರಿರುವಂತ ಸಂದರ್ಭದಿಂದ ಇದು ಹೋರಾಟ ನಡೀತಾ ಬಂದಿದೆ. ಅದಿದ್ರೂ ಸಹ ಇವರು ಪ್ರಾಧಿಕಾರವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರು. ಅದು ಸರಿ ಇಲ್ಲ ಎಂಬ ದೃಷ್ಟಿಯಲ್ಲಿ ನಾವು ಆಗ್ಲೇ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ವಿ. ಗವರ್ನರ್ ದೃಷ್ಟಿಯಲ್ಲಿ ಅದು ಪ್ರಕ್ರಿಯೆಯಾಗಿ ಅವ್ರು ಏನ್ ಮಾಡಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಇಲ್ವೋ ನಮಗೆ ಅರಿವು ಇಲ್ಲ. ಆದ್ರೆ ನಮ್ಮ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನಮ್ಮ ಲೀಗಲ್ ಫೈಟ್ ಮುಂದುವರಿತಾ ಇದೆ. ಮುಂದುವರಿಸೋದಲ್ಲ, ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ, ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯಿತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದ್ರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತು ಇರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲಾನು ಕೂಡ ತಾಯಿ ಜೊತೆಗೆ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದ್ರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿದೆ. ಗವರ್ನರ್ ಕೂಡ ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಸಂಸದ ಯದುವೀರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಕೂಡ ಇದಕ್ಕೆ ವಿರೋಧ ಇದೆ. ಈಗ ನಮ್ಮ ತಾಯಿ ಹೋರಾಟ ಮಾಡ್ತಿದ್ದಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ ನೋಡೋಣ. ಬೆಂಗಳೂರಿನಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ. ಬೆಂಗಳೂರಿನಲ್ಲಿ ಸಂಸದ ಯದುವೀರ ಒಡೆಯರ್ ಹೇಳಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಕೂಡ ಚಾಮುಂಡೇಶ್ವರಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿಕೊಂಡೇ ಬಂದಿದ್ದಾರೆ. ಈಗ ನಮ್ಮ ತಾಯಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ ಅಂತೇಳಿ ಹೇಳಿದ್ದಾರೆ ಯದುವೀರ್ ಒಡೆಯರ್. ಕಾಲಕ್ಕೆ ತಿರ್ಗಾ ಬಂತ್ ಪ್ರಾಧಿಕಾರ ರಚನೆನೇ ನಾವು ವಿರೋಧ ಮಾಡಿದೀವಿ. ನಾವು ಹೇಳಿದೀವಿ ಅದು ಸೂಕ್ತ ಅಲ್ಲ, ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೂ ಕೂಡ ಅದು ತಗ್ಗ ಅಲ್ಲ ಅಂತ ನಾವು ಹೇಳಿದೀವಿ. ಈಗಾಗಲೇ ನಮ್ಮ ತಾಯಿಯವರು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತಾರೆ. ತಂದೆಯವ್ರ ಟೈಮಿಂದಾನು ಕೂಡ ಇದು ಮುಜರಾಯಿಗೆ ಸೇರಿರುವಂತ ಸಂದರ್ಭದಿಂದ ಇದು ಹೋರಾಟ ನಡೀತಾ ಬಂದಿದೆ. ಅದಿದ್ರೂ ಸಹ ಇವರು ಪ್ರಾಧಿಕಾರವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರು. ಅದು ಸರಿ ಇಲ್ಲ ಎಂಬ ದೃಷ್ಟಿಯಲ್ಲಿ ನಾವು ಆಗ್ಲೇ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ವಿ. ಅದು ಗವರ್ನರ್ ದೃಷ್ಟಿಯಲ್ಲಿ ಅದು ಪ್ರಕ್ರಿಯೆಯಾಗಿ ಅವ್ರು ಏನ್ ಮಾಡಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಇಲ್ವೋ ನಮಗೆ ಅರಿವು ಇಲ್ಲ. ಆದ್ರೆ ನಮ್ಮ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನಮ್ಮ ಲೀಗಲ್ ಫೈಟ್ ಮುಂದುವರಿತಾ ಇದೆ. ಮುಂದುವರಿಸೋದಲ್ಲ, ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ, ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯಿತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದ್ರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತು ಇರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲಾನು ಕೂಡ ತಾಯಿ ಜೊತೆಗೆ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದ್ರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿದೆ. ಗವರ್ನರ್ ಕೂಡ ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಸಂಸದ ಯದುವೀರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಕೂಡ ಇದಕ್ಕೆ ವಿರೋಧ ಇದೆ. ಈಗ ನಮ್ಮ ತಾಯಿ ಹೋರಾಟ ಮಾಡ್ತಿದ್ದಾರೆ. ರಾಜ್ಯಪಾಲರು ಏನ್ ಮಾಡ್ತಾರೆ ನೋಡೋಣ. ಬೆಂಗಳೂರಿನಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ.
ಬೆಂಗಳೂರಿನಲ್ಲಿ ಸಂಸದ ಯದುವೀರ ಒಡೆಯರ್ ಹೇಳಿದ್ದಾರೆ, ನಮ್ಮ ತಂದೆ ಕಾಲದಿಂದಲೂ ಕೂಡ ಚಾಮುಂಡೇಶ್ವರಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿಕೊಂಡೇ ಬಂದಿದ್ದಾರೆ. ಈಗ ನಮ್ಮ ತಾಯಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ ಅಂತೇಳಿ ಹೇಳಿದ್ದಾರೆ ಯದುವೀರ್ ಒಡೆಯರ್. ಕಾಲಕ್ಕೆ ತಿರ್ಗಾ ಬಂತ್ ಪ್ರಾಧಿಕಾರ ರಚನೆನೇ ನಾವು ವಿರೋಧ ಮಾಡಿದೀವಿ. ನಾವು ಹೇಳಿದೀವಿ ಅದು ಸೂಕ್ತ ಅಲ್ಲ, ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೂ ಕೂಡ ಅದು ತಕ್ಕ ಅಲ್ಲ ಅಂತ ನಾವು ಹೇಳಿದೀವಿ. ಈಗಾಗಲೇ ನಮ್ಮ ತಾಯಿಯವರು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತಾರೆ. ತಂದೆಯವ್ರ ಟೈಮಿಂದಾನು ಕೂಡ ಇದು ಮುಜರಾಯಿಗೆ ಸೇರಿರುವಂತ ಸಂದರ್ಭದಿಂದ ಇದು ಹೋರಾಟ ನಡೀತಾ ಬಂದಿದೆ. ಅದಿದ್ರೂ ಸಹ ಇವರು ಪ್ರಾಧಿಕಾರವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರು. ಅದು ಸರಿ ಇಲ್ಲ ಎಂಬ ದೃಷ್ಟಿಯಲ್ಲಿ ನಾವು ಆಗ್ಲೇ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ವಿ. ಅದು ಗವರ್ನರ್ ದೃಷ್ಟಿಯಲ್ಲಿ ಅದು ಪ್ರಕ್ರಿಯೆಯಾಗಿ ಅವ್ರು ಏನ್ ಮಾಡಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಇಲ್ವೋ ನಮಗೆ ಅರಿವು ಇಲ್ಲ. ಆದ್ರೆ ನಮ್ಮ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಲೀಗಲ್ ಫೈಟ್ ಮುಂದುವರಿತಾ ಇದೆ, ಮುಂದುವರಿಸೋದಲ್ಲ ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯ್ತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದ್ರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತು ಇರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲಾನು ಕೂಡ ತಾಯಿ ಜೊತೆಗೆ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದ್ರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿದೆ. ಗವರ್ನರ್ ಕೂಡ ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ವಾಪಸ್. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಸಂಸದ ಯದುವೀರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಕಾಲದಿಂದಲೂ ಕೂಡ ಇದಕ್ಕೆ ವಿರೋಧ ಇದೆ. ಈಗ ನಮ್ಮ ತಾಯಿ ಹೋರಾಟ ಮಾಡ್ತಿದ್ದಾರೆ, ರಾಜ್ಯಪಾಲರು ಏನ್ ಮಾಡ್ತಾರೆ ನೋಡೋಣ. ಬೆಂಗಳೂರಿನಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಮಸೂದೆ ಈಗ ವಾಪಸ್ ತೆಗೆದುಕೊಳ್ಳಲಾಗಿದೆ. ಪ್ರಾಧಿಕಾರ ರಚನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ. ಬೆಂಗಳೂರಿನಲ್ಲಿ ಸಂಸದ ಯದುವೀರ ಒಡೆಯರ್ ಹೇಳಿದ್ದಾರೆ, ನಮ್ಮ ತಂದೆ ಕಾಲದಿಂದಲೂ ಕೂಡ ಚಾಮುಂಡೇಶ್ವರಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿಕೊಂಡೇ ಬಂದಿದ್ದಾರೆ. ಈಗ ನಮ್ಮ ತಾಯಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ ಅಂತೇಳಿ ಹೇಳಿದ್ದಾರೆ ಯದುವೀರ್ ಒಡೆಯರ್. ಕಾಲಕ್ಕೆ ತಿರ್ಗಾ ಬಂತ್ ಪ್ರಾಧಿಕಾರ ರಚನೆನೇ ನಾವು ವಿರೋಧ ಮಾಡಿದೀವಿ. ನಾವು ಹೇಳಿದೀವಿ ಅದು ಸೂಕ್ತ ಅಲ್ಲ, ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೂ ಕೂಡ ಅದು ತಕ್ಕ ಅಲ್ಲ ಅಂತ ನಾವು ಹೇಳಿದೀವಿ. ಈಗಾಗಲೇ ನಮ್ಮ ತಾಯಿಯವರು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತಾರೆ. ತಂದೆಯವ್ರ ಟೈಮಿಂದಾನು ಕೂಡ ಇದು ಮುಜರಾಯಿಗೆ ಸೇರಿರುವಂತ ಸಂದರ್ಭದಿಂದ ಇದು ಹೋರಾಟ ನಡೀತಾ ಬಂದಿದೆ. ಅದಿದ್ರೂ ಸಹ ಇವರು ಪ್ರಾಧಿಕಾರವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರು. ಅದು ಸರಿ ಇಲ್ಲ ಎಂಬ ದೃಷ್ಟಿಯಲ್ಲಿ ನಾವು ಆಗ್ಲೇ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ವಿ. ಅದು ಗವರ್ನರ್ ದೃಷ್ಟಿಯಲ್ಲಿ ಅದು ಪ್ರಕ್ರಿಯೆಯಾಗಿ ಅವ್ರು ಏನ್ ಮಾಡಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಇಲ್ವೋ ನಮಗೆ ಅರಿವು ಇಲ್ಲ. ಆದ್ರೆ ನಮ್ಮ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಲೀಗಲ್ ಫೈಟ್ ಮುಂದುವರಿತಾ ಇದೆ, ಮುಂದುವರಿಸೋದಲ್ಲ ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯ್ತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದ್ರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತು ಇರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲಾನು ಕೂಡ ತಾಯಿ ಜೊತೆಗೆ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದ್ರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿದೆ. ಗವರ್ನರ್ ಕೂಡ